ಮಧ್ಯಾಹ್ನದ ಅಡುಗೆ ಮಾಡಿಕೊಂಡು ಯಾವ ರೀತಿ ವಾಶ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಫೇಸ್ ಪ್ಯಾಕ್ ಹೋಮ್ ರೆಮಿಡಿಯನ್ನು ಹಾಕಿಬಿಟ್ಟು ಅವ್ರು ಸಿಂಗಲ್ ಲೈಫಿಂದ ಫ್ಯಾಮಿಲಿ ಲೈಫಿಗೆ ಎಂಟ್ರಿ ಆಗಿ ಮಾಡ್ತಾರೆ. ಆಮೇಲೆ ಫಸ್ಟ್ ಕೂಡ ಅವಾಗ ಒಂದು 4 ರೂಲನ್ನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ 5 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಬ್ಬರಿಗೆ ಹುಷಾರಿರಲಿಲ್ಲ, ಹಾಗಾಗಿ ಬೆಳಗ್ಗೆ ಹೊರಗಡೆ ಹೋಗಿದ್ವಿ. ಅವ್ರನ್ನ ಮೀಟ್ ಆಗಿ ಮಾತಾಡಿಸ್ಕೊಂಡು ಬಂದ್ವಿ. ಹಾಗಾಗಿ ಸೊ ಅಲ್ಲಿ ವಿಡಿಯೋನ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಯಾಕಂದರೆ ಹುಷಾರಿಲ್ಲ ಅವರಿಗೆ. ನಾನು ವಿಡಿಯೋ ಮಾಡಿಕೊಂಡು ಸುಮ್ಮನೆ ನನ್ನಿಂದ ಅವರಿಗೆ ಪ್ರಾಬ್ಲಮ್ ಯಾಕಂತ ಹೇಳ್ಬಿಟ್ಟು ನಾನು ಮಾಡಲಿಲ್ಲ. ಹಾಗಾಗಿ ಅವರನ್ನು ಮಾತಾಡಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 2:30 ಏನೋ ಆಗಿಬಿಟ್ಟಿತ್ತು. ಇನ್ನು ಬಂದು ಮಧ್ಯಾಹ್ನದ ಅಡುಗೆ ಮಾಡಿಕೊಂಡು ಆಮೇಲೆ ಅವರು ಆಫೀಸಿಂದ ಕೂಡ ಬಂದ್ರಲ್ಲ, ಹಾಗಾಗಿ ಅವ್ರ ಜೊತೆ ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹಾಗೆ ಏನೋ ಕೆಲವೊಂದು ವಿಚಾರಗಳನ್ನು ನಾವು ಶೇರ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಮಾತಾಡ್ತಾ ಟೈಮ್ ಹೋಗಿದ್ದು ಗೊತ್ತೇ ಆಗಲಿಲ್ಲ. ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಬನ್ನಿ ಈಗ ಹೋಗಿ ಬೇಗ ಸ್ವಲ್ಪ ಬಟ್ಟೆ ಇದೆ, ಅದಿಷ್ಟು ಬಟ್ಟೆನ ಮಡಚಿಟ್ಬಿಟ್ಟು. ಸೊ ಇಲ್ಲಿ ಒಬ್ಬರು ಫಂಕ್ಷನ್ ಕೇಳಿದ್ದಾರೆ, ಸೊ ನಮ್ಮ ರಿಲೇಷನ್ದಲ್ಲೇ. ಹಾಗಾಗಿ ಬಳೆ ಶಾಸ್ತ್ರ ಇದೆ, ಬಾ ಅಂತ ಹೇಳಿದ್ದಾರೆ. ಹೋಗಿ ಬಳೆ ಹಾಕ್ಸ್ಕೊಂಬರ್ಬೇಕು. ಸೊ ನಾನಿನ್ನೂ ರೆಡಿ ಆಗಿಲ್ಲ. 5 o'clock ಟೈಮ್ ಕೊಟ್ಟಿದ್ದಾರೆ. ಸೊ ಇವಾಗ ಆಲ್ರೆಡಿ 2 ಸರಿ ಫೋನ್ ಹಚ್ಚಿದ್ದಾರೆ. ಆಮೇಲೆ ಇನ್ನೊಂದು ಸರಿ ಫೋನ್ ಹಚ್ಚೋಕ್ಕಿಂತ ಮುಂಚೆನೇ ನಾನು ಹೋಗಬೇಕು, ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ ಅಂತೆ. ಹಾಗಾಗಿ ಫೋನ್ನಲ್ಲಿ ಹೇಳಿದರು. ಸೊ ಈಗ ನಾನು ರೆಡಿ ಆಗಿಬಿಟ್ಟು ಒಂದು 10 ನಿಮಿಷದಲ್ಲಿ ರೆಡಿ ಆಗಬೇಕು. ಯಾಕಂದರೆ ಅವರು ಆಫೀಸಿಂದ ಬಂದು ನನ್ನ ಕರ್ಕೊಂಡು ಹೋಗಿ ಮತ್ತೆ ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬರಬೇಕಾದ್ರೆ 1.5 hour ಬೇಕಾಗುತ್ತೆ ಅಷ್ಟೇ. ಸೊ ಈಗ ಹೋಗಿ ಬೇಗ ಬಟ್ಟೆ ಇದೆ, ಇಷ್ಟು ಬಟ್ಟೆ ಮಡ್ಚ್ಕೊಂಡು ಅಮ್ಮಗೆ ಹೇಳಲ್ಲ ನಾನು. ಬಿಫೋರ್ ಹೇಳಿದ್ನಂತಂದರೆ ತುಂಬ ಹಠ ಮಾಡ್ತಾಳೆ, ಅಳ್ತಾಳೆ. ಅವಳು ಕೂಡ ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಹಾಗಾಗಿ ಬಂದಮೇಲೆ ಅವಳನ್ನು ಹೋಮ್ವರ್ಕ್ ಮಾಡಿಸಿ ಅದಾದಮೇಲೆ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇತ್ತು ಅಂದರೆ ಮಾತ್ರ ಶೇರ್ ಮಾಡ್ತೀನಿ, ಇಲ್ಲದೆ ಹೋದರೆ ಇಲ್ಲ. ಯಾಕಂದರೆ ಅವಳು ಇಲ್ಲಿ ಆಲ್ರೆಡಿ ಕೆಳಗಡೆ ವಾಚ್ಮ್ಯಾನ್ ಇದ್ದಾರೆ, ಆಮೇಲೆ ಒಂದಿಷ್ಟು ಫ್ರೆಂಡ್ಸ್ ಇದ್ದಾರೆ, ಆಮೇಲೆ ಆಂಟಿ ಇದ್ದಾರೆ, ಅವರೆಲ್ಲರೂ ನೋಡ್ಕೋತಾರೆ. ಹಾಗಾಗಿ ಅವ್ರನ್ನ ಬಿಟ್ಟು ಹೋಗ್ತೀನಿ. ಈಗಂತೂ ನಾನಂತೂ ಫುಲ್ ಫ್ರೀ. ಅವಾಗೆಲ್ಲ ಹೊರ್ಗಡೆ ಹೋಗಬೇಕಾಗಿತ್ತು ಅಂದರೆ ಅವರನ್ನು ಮಕ್ಕಳನ್ನ ಕರ್ಕೊಂಡು ಅದ್ರ ಜೊತೆ ಅವ್ರಿಗೆ ಬೇಕಾಗಿರುವಂಥ ಸ್ನ್ಯಾಕ್ಸು, ಬಾಟಲು ಇದೆಲ್ಲ ತೊಗೊಂಡು ಹೋಗಿ ಸೊ ನನಗಂತೂ ಸುಸ್ತಾಗ್ಬಿಟ್ಟಿತ್ತು. ಸೊ ಇವಾಗ ಒಂದು ಸ್ವಲ್ಪ ದಿನ ಆಯ್ತು ಅಷ್ಟೇ ಫ್ರೀ ಆಗಿದ್ದೀನಿ. ಎಲ್ಲಿಗಾದರೂ ಹೋದರೆ ಆರಾಮ್ಸೆ ಮನೇಲಿರ್ತಾರೆ, ಆಮೇಲೆ ಆಟ ಆಡ್ತಾರೆ. ಸೊ ಅದರಲ್ಲಿ ಇಲ್ಲಿ ಕೇರಿಂಗ್ ಮಾಡೋರು ತುಂಬ ಜನ ಇದ್ದಾರೆ. ಹಾಗಾಗಿ ಅವ್ರ ಭರವಸೆ ಮೇಲೆ ನಾನು ಅವರನ್ನು ಬಿಟ್ಟು ಹೋಗ್ತೀನಿ. ಒಂದು ಕೇಸ್ ಲೇಟ್ ಆಯಿತು ಅಂದರೆ ವಾಚ್ಮ್ಯಾನ್ ಇದ್ದಾರಲ್ಲ, ಅವರಿಂದ ಫೋನ್ ಹಚ್ಬಿಟ್ಟು ಮಾತಾಡ್ತಾಳೆ. ಅವಳು ಅಷ್ಟು ಚೂಟಿ. ಹಾಗಾಗಿ ಸೊ ಇವಾಗ ನಾವು ಅವ್ರು ಬರೋಷ್ಟೊತ್ತಿಗೆ ನಾನು ಕೂಡ ರೆಡಿ ಆಗಿಬಿಡ್ತೀನಿ. ಸೊ ಬನ್ನಿ ಹೋಗಿ ಬೇಗ ಇದಿಷ್ಟು ಬಟ್ಟೆನ ಮಡಚಿಟ್ಬಿಟ್ಟು ಸೊ ಹಾಗಾಗಿ ಅಲ್ಲಿಂದ ನಾನು ರೆಡಿ ಆಗಬೇಕು. ಫ್ರೆಂಡ್ಸ್, ನಾನಿಲ್ಲಿ ಬಟ್ಟೆನ ಮಡಚಿಡ್ತಾ ಇದ್ದೀನಿ. ಇನ್ನು ಬೆಳಿಗ್ಗೆನೇ ನಾನು 1 bucket ಬಟ್ಟೆಯನ್ನು ವಾಶ್ ಮಾಡಿ ಹಾಕಿ ಅದಾದಮೇಲೆ ನೀಟಾಗಿ ಮಡಚಿಟ್ಟಿದ್ದೀನಿ. ಅದು ಡೈಲಿ ಇದ್ದಿರೋದೆ. ಇನ್ನು ಎಕ್ಸ್ಟ್ರಾ ಬಟ್ಟೆ ಅಂತಂದರೆ ಅಮ್ಮು ದಿನದಲ್ಲಿ ಒಂದು 4-5 ಜೋಡಾದ್ರೂ ಕಳೀತಿರ್ತಾಳೆ, ಹಾಕ್ಕೊಳ್ತಾ ಇರ್ತಾಳೆ. ಸೊ ಅವಳನ್ನು ಹಿಡಿಯೋದು ತುಂಬಾ ಕಷ್ಟ. ಯಾಕಂದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಈ ಥರ ಇದ್ರೇ ಇಷ್ಟ ಆಗುತ್ತೆ. ಹಾಗಾಗಿ ಅದು ಕೂಡ 1 bucket ಬಟ್ಟೆ ಇರುತ್ತೆ, ಅದನ್ನು ಒಂದು ಕಡೆ ಸೇವ್ ಮಾಡಿಟ್ಟಿರ್ತೀನಿ. ಈ ಥರ ಯಾವಾಗಾದರೂ ಫ್ರೀ ಟೈಮ್ನಲ್ಲಿ ನಾನು ವಾಶ್ ಮಾಡಿ ಹಾಕಿರ್ತೀನಿ. ಅಂದರೆ ಡೈಲಿ ಏನು ವಾಶ್ ಮಾಡಲ್ಲ, ರೇರು ಒಂದು 2 ಡೇಸಿಗೆ ಒಂದು ಸರಿ ವಾಶ್ ಮಾಡ್ತೀನಿ. ಯಾಕಂದರೆ ಅವಳದು ಅಷ್ಟು ಬಟ್ಟೆ ಇರುತ್ತೆ. ಹಾಗೆ ನಾನು ವಾಶ್ ಮಾಡಿ ಹಾಕಿರ್ತೀನಲ್ಲ, ಅದನ್ನು ತೊಗೊಂಬಂದು ಅವಳೇ ನೀಟಾಗಿ ಮಡಚಿಡ್ತಾಳೆ. ಇನ್ನು ಎಕ್ಸ್ಟ್ರಾ ಇರೋದು ಅದನ್ನು ಕೂಡ ನಾನು ಮಡಚಿಟ್ನಿ ಅಂತಂದರೆ ಅವಳಿಗೆ ಡೈಲಿ ಎಷ್ಟು ಬಟ್ಟೆ ಯೂಸ್ ಮಾಡಬೇಕು, ಹೇಗಿಡಬೇಕು, ಆಮೇಲೆ ಯಾವ ರೀತಿ ವಾಶ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಐಡಿಯಾ ಸಿಗಲಿ ಅಂತ ಹೇಳ್ಬಿಟ್ಟು ಅವಳನ್ನು ಹೇಳ್ತಾ ಅವಳನ್ನು ಕರ್ಕೊಂಡು ಮಾಡ್ತಾ ಇರ್ತೀನಿ. ಬಟ್ ಇವಾಗ ಅವಳು ಹೊರಗಡೆ ಹೋಗಿರೋದ್ರಿಂದ ನಾನೇ ನೀಟಾಗಿ ಮಡಚಿಡ್ತಾ ಇದ್ದೀನಿ. ಇನ್ನು ಬಟ್ಟೆಗಳಂತಂದರೆ ಅವ್ರದ್ದು ಸೆಕ್ಷನ್ ಮಾಡಿಬಿಟ್ಟಿದ್ದೀನಲ್ಲ, ಸೊ ನೀಟಾಗಿ ಒಂದೊಂದು ಸೆಕ್ಷನ್ದಲ್ಲಿ ಬಟ್ಟೆಗಳನ್ನು ಇಟ್ಟಿರ್ತೀನಿ. ಒಂದೇ ಕಡೆ ಇಟ್ಟರೆ ಒಂದು ತೊಗೊಳಕ್ಕೆ ಹೋಗಿ ಅಷ್ಟು ಬೀಳಿಸ್ಬಿಡ್ತಾರೆ. ಹಾಗಾಗಿ ನಂದೊಂದು ಸೆಕ್ಷನ್ನು, ಆಮೇಲೆ ಯಜಮಾನ್ರದ್ದು ಒಂದು ಸೆಕ್ಷನ್ನು, ಆಮೇಲೆ ಅಮ್ಮಂದು ಅಪ್ಪಂದು ಒಂದೊಂದು ಸೆಕ್ಷನ್ ಮಾಡಿಟ್ಟಿರ್ತೀನಿ. ಆವಾಗ ಅಷ್ಟು ಗಲೀಜೇನಾಗಲ್ಲ, ನೀಟಾಗಿ ತೊಗೊಂಡು ಹಾಕ್ಕೊಂಡಿರ್ತಾಳೆ. ಈ ಥರ ಮಾಡೋದ್ರಿಂದ
ಸೊ ಮಕ್ಕಳಿಗೂ ಒಂದು ಕಂಫರ್ಟಬಲ್ ಅನ್ನೋದು ಸಿಗುತ್ತೆ. ಆಮೇಲೆ ನೀಟಾಗಿ ಅವ್ರದ್ದು ಬಟ್ಟೆನ ಅವರೇ ತೊಗೊಂಡು ಹಾಕ್ಕೊಂಡು ಬಿಡ್ತಾರೆ. ನಮಗೇನು ಅಷ್ಟೊಂದು ತೊಂದರೆ ಕೊಡೋದಿಲ್ಲ. ಒಂದೇ ಕಡೆ ಇಟ್ಟರೆ ನಮಗೂ ತೊಂದರೆ, ಅವಳಿಗೂ ಕೂಡ ತೊಂದರೆ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಮಡಚಿಟ್ಟಿರ್ತೀನಿ. ಹಾಗೆ ನಾನು ಯೂಸ್ ಮಾಡೋ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಇಲ್ಲಿ ಕೆಳಗಡೆನೇ ಇಟ್ಟಿರ್ತೀನಿ. ಡೈಲಿ ಯೂಸ್ ಮಾಡೋ ಬಟ್ಟೆಗಳಂತಂದರೆ ಈಚೆ ಕಡೆ ನಂದು ಲೆಫ್ಟ್ ಸೈಡು ಕಬೋರ್ಡ್ ಇದೆಯಲ್ಲ, ಸೊ ಅಲ್ಲಿ ನನ್ನ ಬಟ್ಟೆಗಳನ್ನು ಇಟ್ಟಿರ್ತೀನಿ. ಇನ್ನೂ ಕಂಪ್ಲೀಟಾಗಿ ಬಟ್ಟೆ ಅಂತೂ ಮಡಚಿಟ್ಕೊಂಡೆ. ಇನ್ನು ಅವ್ರವ್ರ ಕಬೋರ್ಡ್ನಲ್ಲಿ ಹೋಗಿ ಇಟ್ಟನಂದರೆ ಸೊ ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನು ಹಾಗೆ ಇಟ್ಟನಂದರೆ ಮಡಚಿಟ್ಟಿರೋದನ್ನು ಕೂಡ ಬಂದುಬಿಟ್ಟು ಕೆಡಿಸ್ಬಿಡ್ತಾಳೆ. ಸೊ ನೀಟಾಗಿ ಇಟ್ಟನಂತಂದರೆ ಒಂದು ಕಡೆ ಸೇಫ್ಟಿ ಆಗಿ ಕೂತ್ಕೊಳ್ಳುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದಾಗ ಒಂದಿಷ್ಟು ಜನ ಕಮೆಂಟ್ಸ್ ಮಾಡಿದ್ದೀರಲ್ಲ, ತುಂಬಾ ಇಷ್ಟ ಆಯಿತು. ಸೊ ನಿಮ್ಮ ಮಾತು, ಆಮೇಲೆ ನೀವು ಹೇಳುವಂಥ ಧೈರ್ಯ, ಸೊ ತುಂಬಾ ಇಷ್ಟ ಆಯಿತು. ಇದರಿಂದ ಏನಾಗುತ್ತಂದರೆ ನಮಗೂ ಒಂದು ಸಪೋರ್ಟಿವ್ ಆಗಿ ಮಾತಾಡೋರು ಇದ್ದಾರೆ, ಆಮೇಲೆ ತುಂಬಾ ಎಂಕರೇಜ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಏನಂತಂದರೆ ಸೊ ಇದರಿಂದ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ನನಗೆ ಗೊತ್ತಾಗದೇ ಇರೋವಂಥ ವಿಷಯಗಳು ನೀವು ಶೇರ್ ಮಾಡಿದಾಗ ಸೊ ಅದನ್ನು ನಾನು ಅರ್ಥ ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತೀನಲ್ಲ, ಇದಕ್ಕಿಂತಲೂ ಕೂಡ ಜೀವನದಲ್ಲಿ ಬೇರೆ ಏನೂ ಬೇಡ ಅಂತ ಅನಿಸ್ಬಿಡುತ್ತೆ. ಆ ಥರ ಎಂಕರೇಜ್ ಮಾಡಿದ್ದೀರಾ, ಸಪೋರ್ಟಿವ್ ಆಗಿದ್ದೀರಾ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇನ್ನು ನಮ್ಮ ಯಜಮಾನರು ಮಧ್ಯಾಹ್ನಕ್ಕೆ ಬಂದಿದ್ರಲ್ಲ, ಸೊ ಅವರಿಗೆ ಅಡುಗೆ ಮಾಡಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದರು. ಅದಾದಮೇಲೆ ನಾನು ಟ್ರೈ ಮಾಡುವಂಥ ಕೆಲವುದು ಫೇಸ್ ಪ್ಯಾಕ್ ಅಂದರೆ ಹೋಮ್ ರೆಮಿಡೀಸ್ ಎಲ್ಲ ಅವ್ರ ಮೇಲೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ನಾನು ಅವ್ರಿಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇರ್ತೀನಿ. ಅದಲ್ಲದೆ ಇದರ ಕಾಲು ಒತ್ತೋದ್ರಿಂದ ಅವರಿಗೆ ಒಂದು ಕಂಫರ್ಟಬಲ್ ಸಿಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ನೀಟಾಗುತ್ತೆ. ಆವಾಗವಾಗ ಸ್ವಲ್ಪ ಕಾಲು ಪೇನ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಥರ ಪೇನ್ ಆದಾಗೆಲ್ಲ ನಾವು ಮಸಾಜ್ ಮಾಡ್ತಾ ಇದ್ದಾಗ, ಒತ್ತುತ್ತಾ ಇದ್ದಾಗ ಸೊ ಒಂದು ಅವರಿಗೆ ಕಂಪ್ಲೀಟಾಗಿ ಒಂದು ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ. ಅವರು ಬೇಡ ಅಂತ ಹೇಳ್ತಿರ್ತಾರೆ, ನಾನು ಬಿಡೋದೇ ಇಲ್ಲ. ಸೊ ಒತ್ತುತ್ತಾ ಇರ್ತೀನಿ. ಇದರಿಂದ ಮನೆಯಲ್ಲಿ ಲಕ್ಷ್ಮಿ ಕೂಡ ಜನಿಸ್ತಾಳೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ. ಗಂಡ ಹೆಂಡತಿ ಇಬ್ಬರು ಬ್ಯುಸಿ ಆಗಿರ್ತಾರಲ್ವ, ಈ ಥರದ್ದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ಗಳನ್ನೆಲ್ಲ ಎಂಜಾಯ್ ಮಾಡಿರಲ್ಲ. ಇದರಿಂದ ನೀವು ಹೊರಗಡೆ ಹೋಗಿ ಎಷ್ಟು ದುಡಿತೀರೋ ಅಷ್ಟರ ಡಬಲ್ ಪಟ್ಟಾಗಿ ನಿಮಗೆ ಮನೆಯಲ್ಲಿ ಸೇವ್ ಆಗುತ್ತೆ. ಈ ಥರ ಕೆಲಸಗಳನ್ನು ಮಾಡಿದಾಗ ಅವರಿಗೂ ಕೂಡ ಒಂದು ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ. ನಮಗೂ ಕೂಡ ಒಂದು ಮನೆಯಲ್ಲೇ ಇರ್ತೀವಿ ಯಾವಾಗಲೂ, ಈ ಥರ ಮಾಡೋದ್ರಿಂದ ಒಂದು ಖುಷಿ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ನಾನು ಬಂದ ತಕ್ಷಣ ಒಂದು ಫೇಸ್ ಪ್ಯಾಕ್ ಹೋಮ್ ರೆಮಿಡಿಯನ್ನು ಹಾಕಿಬಿಟ್ಟು ಅವ್ರ ಮೇಲೆ ಕಾಲು ಒತ್ತುತ್ತಾ ಮಸಾಜ್ ಮಾಡ್ತಾ ಕೂತ್ಕೊಂಡಿರ್ತೀನಿ. ಸೊ ಎಚ್ಚರಿದ್ರು ಅಂದರೆ ಕೆಲವೊಂದು ಲೈಫ್ದು ಕೆಲವೊಂದು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಮಾತಾಡೋದು. ಸೊ ನಾಳೆ ಮತ್ತೆ ಏನು, ನಾಡಿದ್ದು ಮತ್ತೆ ಏನು, ಈ ಥರ ಏನಾದರೂ ಚಿಕ್ಕ ಚಿಕ್ಕದು ವಿಷಯಗಳನ್ನು ಶೇರ್ ಮಾಡ್ತಾ ಮಾತಾಡ್ತಾ ಇರ್ತೀನಿ. ಹಾಗೆ ಆಫೀಸ್ನಲ್ಲಿ ಏನಾಯಿತು, ಇವತ್ತೇನಾಯಿತು ಅನ್ನೋದು ಒಂದು ಏನಾದರೂ ಇನ್ಸಿಡೆಂಟ್ ಇತ್ತು ಅಂದರೆ, ನಮ್ಮ ಲೈಫಿಗೆ ಯೂಸ್ ಆಗೋವಂಥದ್ದು ಇತ್ತು ಅಂದರೆ ಅದನ್ನು ಶೇರ್ ಮಾಡ್ಕೋತೀವಿ. ಇನ್ನು ಅದರ್ ಥಿಂಗ್ಸ್ ಅಂತಂದರೆ ಬೇರೆಯವ್ರ ವಿಷಯ ಆಗಿರ್ಬೋದು, ಬೇರೆಯವ್ರದ್ದು ಏನೇ ಪರ್ಸ್ನಲ್ ಇದಿರ್ಬೋದು, ಅದು ಯಾವುದೂ ಡಿಸ್ಕಸ್ ಮಾಡಲ್ಲ. ಅವ್ರಿಗೂ ಕೂಡ ಇಷ್ಟ ಆಗಲ್ಲ. ಸೊ ನನಗೂ ಕೂಡ ಇಷ್ಟ ಆಗಲ್ಲ. ಸೊ ಇದು ನಮ್ಮ ಮಧ್ಯಾಹ್ನದ ರೊಟೀನ್ ಅಂತ ಹೇಳ್ಬೋದು. ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನರಿಗೆ ಸೊ ಈ ಥರದ್ದು ಕೆಲಸಗಳಲ್ಲಿ ಟೈಮೇ ಸಿಗೋದಿಲ್ಲ. ಅದಕ್ಕೋಸ್ಕರ ಅಂಥವರಿಗೆ ಇದೊಂದು ವಿಷಯ ಸಜೆಷನ್ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಕಾಲು ಒತ್ತುತ್ತಾ ಇದ್ನಲ್ವ, ಅವರಿಗೆ ನಿದ್ದೆ ಬಂತು. ಇನ್ನು 1/2 ಅವರು ರೆಸ್ಟ್ ಮಾಡಿ ಇನ್ನು ಆಫೀಸಿಗೆ ಹೋದರು. ಇನ್ನು ಅದಾದಮೇಲೆ ನಾನು ಸಾಯಂಕಾಲದಿಂದ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ರಿಲೇಷನ್ದಲ್ಲಿ ಮದುವೆ ಇದೆ, ಹಾಗಾಗಿ ಇವಾಗ ಬಳೆ ಶಾಸ್ತ್ರ ಇದೆ ಬಾ ಅಂತೇಳಿ ಹೇಳಿದರು. ಆಲ್ರೆಡಿ ಒಂದು 2-3 ಸರಿ ಏನೋ ಕಾಲ್ ಮಾಡಿದ್ದಾರೆ. ಹಾಗಾಗಿ ಸೊ ನಾನು ಹೋಗ್ತಾ ಇರೋದು ಸ್ವಲ್ಪ ಲೇಟ್ ಅಂತ ಅನ್ಕೋತೀನಿ. ತುಂಬ ಲೇಟ್ ಆಯಿತು, ಯಾಕಂದರೆ ಆಲ್ರೆಡಿ ಅವರು ಬರ್ತೀನಿ ಅಂತ ಹೇಳಿದ್ರಲ್ವ, ನನಗೆ ಬಿಟ್ಟು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ತುಂಬಾ ಕೆಲಸ ಇದೆ, ನೀನೇ ಹೋಗ್ಬಾ ಅಂತೇಳಿ ಹೇಳಿದರು. ಹಾಗಾಗಿ ನಾನಿಲ್ಲಿ ಹೊರಟಿದ್ದೀನಿ. ಹಾಗೆ ನನ್ನ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಶಾಯಿ ಬಂದಿದ್ದ, ಅವನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಅವನ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಅಲ್ಲಿ ಎಲ್ಲರೂ ಬಂದುಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಮದುವೆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ಬಳೆ ಶಾಸ್ತ್ರಕ್ಕೆ ನನ್ನ ಇನ್ವೈಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಯಾಕಂದರೆ ಸ್ವಲ್ಪ ಕೆಲಸ ಬ್ಯುಸಿಯಲ್ಲಿ ಇರ್ತಾರೆ ಎಲ್ಲರೂ. ಈ ಟೈಮ್ನಲ್ಲಿ ಒಬ್ರಿಗೊಬ್ರು ಕರೆಯೋಕ್ಕಾಗಲ್ಲ, ಒಂದೊಂದು ಸಾರಿ ಕರೆಯೋಕ್ಕಾಗುತ್ತೆ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಮದುವೆ ಅಂದಮೇಲೆ ಈ ಥರ ಆಗೋದು ಸಹಜನೇ.
ಸೊ ಕರೆದಿದ್ದಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ನಾನು ಹೋಗಿ ಬಳೆ ಶಾಸ್ತ್ರಕ್ಕೆ ಏನೆಲ್ಲ ಬೇಕು ಅಂತ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಇವರೇ ನೋಡಿ ಮದುವೆ ಆಗುವಂಥ ಗರ್ಲು ಅರ್ಚನಾ ಅಂತ ಹೇಳಿಬಿಟ್ಟು 2 ಡೇಸಲ್ಲಿ ಇನ್ನು ಸಿಂಗಲ್ ಲೈಫಿಂದ ಫ್ಯಾಮಿಲಿ ಲೈಫಿಗೆ ಎಂಟ್ರಿ ಆಗ್ತಾ ಇದ್ದಾಳೆ ಅಂಥೇಳಿ ಕಾಲು ಎಳೀತಾ ಅವಳ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಇವತ್ತು ಬಳೆ ಶಾಸ್ತ್ರ ಆಗಿರೋದ್ರಿಂದ ಇಟ್ಕಲ್ ಸೀರೆ ಅಥವಾ ಗ್ರೀನ್ ಕಲರ್ ಸಾರಿ, ಸೊ ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಸಾರಿನ ಉಟ್ಕೊಂಡು ಈ ಥರ ಸೆಲೆಬ್ರೇಷನನ್ನು ಮಾಡ್ತಾರೆ. ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ಲು ಅಂದರೆ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ರೆಡಿಯಾಗಿದ್ಲು. ತುಂಬ ಇಷ್ಟ ಆಯಿತು ನನಗಂತೂ. ಹಾಗೆ ಅವಳು ಕೂಡ ನನಗೆ ಹೇಳ್ತಾ ಇದ್ಲು, ಗ್ರೀನ್ ಕಲರ್ ಸಾರಿ ಹಾಕ್ಕೊಂಬರ್ಬೇಕಿಲ್ಲ ಅಂತ ಹೇಳಿಬಿಟ್ಟು ನನ್ನ ಕೇಳ್ತಾ ಇದ್ಲು. ನಾನು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಎಲ್ಲರೂ ಆಲ್ರೆಡಿ ಬಂದುಬಿಟ್ಟಿರ್ತಾರೆ, ಇನ್ನು ನಾನೇ ಲೇಟು ಅಂತ ಅಂದ್ಕೊಂಡು ಸೊ ಪಿಂಕ್ ಕಲರ್ ಸಾರಿನ ಹಾಕ್ಕೊಂಡು ಹೋಗಿದ್ದೆ. ಅವಳು ಒಂಥರ ಚೆನ್ನಾಗಿ ಅನಿಸುತ್ತೆ, ಇದಕ್ಕೆ ಗ್ರೀನ್ ಕಲರ್ ಸಾರಿ ತುಂಬ ಸಖತ್ತಾಗಿ ಕಾಣಿಸುತ್ತೆ, ಅದರಲ್ಲೂ ಅಜ್ಜಿದವ್ರು ಉಡ್ತಾರಲ್ಲ ಆ ಥರ ಸಾರಿಗಳನ್ನ ಹಾಕ್ಕೊಂಡು ಬಂದಿದ್ವಿ ಅಂದರೆ ತುಂಬಾ ಚೆನ್ನಾಗಿ ಅನಿಸೋದು ಅಂಥೇಳಿ ಡಿಸ್ಕಸ್ ಮಾಡ್ತಾಯಿದ್ಲು. ಆಲ್ರೆಡಿ ಮತ್ತು ಬಳೆ ಎಲ್ಲ ಕಂಪ್ಲೀಟಾಗಿ ಜೋಡಿಸಿ ಇಟ್ಟಿದ್ದರು. ಇನ್ನು ಕೆಲವೊಂದು ಬಳೆಗಳನ್ನು ನಾನು ಪ್ಲೇಟ್ಸಲ್ಲಿ ಜೋಡಿಸಿ ಇಟ್ಟಿದ್ದೀನಿ. ಚೆನ್ನಾಗಿ ಅನಿಸ್ತಾ ಇತ್ತು, ಒಂದು ಸಿಂಪಲ್ ಅಂತ ಹೇಳ್ಬೋದು. ಹಾಗೆ ನನಗೆ ಗೊತ್ತಿರೋರು ಕೆಲವೊಂದಷ್ಟು ಜನ ಸಿಕ್ಕಾಪಟ್ಟೆ ಜನ ಬಂದು ಮಾತಾಡಿಸಿದ್ರು. ನಾನು ಕೂಡ ಹೋಗಿ ಮಾತಾಡಿಸ್ದೆ. ತುಂಬ ಖುಷಿ ಆಯಿತು ಒಟ್ಟಿನಲ್ಲಿ. ಬಳೆ ಶಾಸ್ತ್ರ ಅಂತೂ ತುಂಬ ಸಿಂಪಲ್ಲಾಗಿ ಆ್ಯಂಡ್ ಕ್ಯೂಟ್ ಆಗಿತ್ತು. ತುಂಬ ಚೆನ್ನಾಗಿ ಆಯಿತು, ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಅವಳು ಕೂಡ ರೆಡಿ ಆಗಿದ್ಲು ನಾನು ಹೋಗೋಷ್ಟೊತ್ತಿಗೆ. ಇನ್ನು ಕಂಪ್ಲೀಟಾಗಿ ಬಳೆ ಎಲ್ಲ ಜೋಡಿಸಿ ಆಮೇಲೆ ಪೂಜೆ ಮಾಡ್ತಾರೆ. ಅದಕ್ಕೆ ಬೇಸಿಕ್ಲಿ ಪೂಜೆ ಹೆಂಗೆ ಮಾಡ್ತಾರೆ ಅಂತಂದರೆ, ಮದುವೆ ಹೆಣ್ಣಿಂದ ಫಸ್ಟ್ ಸ್ಟಾರ್ಟಿಂಗ್ಗೆ ಪೂಜೆ ಮಾಡ್ತಾರೆ. ಆಮೇಲೆ ಫಸ್ಟ್ ಕೂಡ ಅವಳಿಗೆ ಹಾಕೋದು, ಅದಾದಮೇಲೆ ಎಲ್ರಿಗೂ ಹಾಕ್ತಾರೆ. ಹಾಗೆ ಬಳೆ ಶಾಸ್ತ್ರದ್ದು ಕೆಲವೊಂದು ವೀಡಿಯೋಸ್ಗಳೆಲ್ಲ ಇತ್ತಲ್ಲ ಅದೆಲ್ಲ ಮಾಡ್ತಾಯಿದ್ರು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇನ್ನು ಅದಾದಮೇಲೆ ಇನ್ನೂ ಒಂದಷ್ಟು ಜನ ಹಾಗೆ ಬರ್ತಾನೆ ಇದ್ದರು. ಸೊ ಇಲ್ಲಿ ಫಸ್ಟಿಗೆ ಮದುಮಗಳಿಗೆ ಬಳೆನ ಹಾಕ್ತಾರೆ. ಅದರಲ್ಲೂ ಕಲರ್ಸ್ ಬಳೆಗಳನ್ನು ಹಾಕೋದಿಲ್ಲ, ಓನ್ಲಿ ಪ್ಲೇನ್ ಆ್ಯಂಡ್ ಗ್ರೀನ್ ಕಲರ್ ಬಳೆನೇ ಹಾಕೋದು. ಹಾಗೆ ನಮ್ಮ ಅಕ್ಕ ಕೂಡ ಬಂದಳು. ಎಷ್ಟೊತ್ತನ ಮನೆಗೆ ಹೋಗಿದ್ಲಂತೆ. ಸೊ ನಾನು ಹೋಗಿ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಬಂದಳು. ಮಕ್ಕಳೆಲ್ಲ ಇರ್ತಾರೆ, ಆಮೇಲೆ ಅವ್ರಿಗೆ ಟ್ಯೂಷನ್ಗೆಲ್ಲ ಹೋಗೋದಿರುತ್ತೆ, ಹಾಗಾಗಿ ಅವ್ರನ್ನ ಕಳಿಸ್ಬಿಟ್ಟು ಬಂದಳು. ಸೊ ಅವಳ ಜೊತೆ ಮಾತಾಡಿರೋದು ತುಂಬಾ ಖುಷಿ ಆಯಿತು. ಯಾಕಂದರೆ ಒಂದೇ ಊರಲ್ಲಿ ಇದ್ರೂ ಕೂಡ ಸ್ವಲ್ಪ ಆಲ್ಮೋಸ್ಟ್ ಸಿಗೋದು ಭೇಟಿಯಾಗೋದು ಸ್ವಲ್ಪ ಕಡಿಮೆನೇ. ಹೀಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿರ್ತೀವಿ ಇಲ್ಲದೆ ಹೋದರೆ. ಸೊ ಈ ಥರ ಏನಾದರೂ ಫಂಕ್ಷನ್ ಇದ್ದಾಗ ಮಾತ್ರ ನಾವು ಅವಳು ಕೂತ್ಕೊಂಡು ಮಾತಾಡ್ತೀವಿ. ಸೊ ಅವಳು ಸಿಕ್ಕಿರೋದು ತುಂಬ ಖುಷಿ ಆಯಿತು. ಅವ್ರ ಜೊತೆ ಮಾತಾಡಿದ್ವಿ, ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ಲು, ಗ್ರೀನ್ ಸಾರಿನ ಹಾಕ್ಕೊಂಡಿದ್ಲಲ್ಲ, ಚೆನ್ನಾಗಿ ಅನ್ನಿಸ್ತಾ ಇದ್ಲು. ಫ್ರೆಂಡ್ಸ್, ಅಲ್ಲಿ ಬಳೆ ಶಾಸ್ತ್ರ ಕಂಪ್ಲೀಟ್ ಆದಮೇಲೆ ನಾನು ಕೂಡ ಬಳೆ ಹಾಕ್ಕೊಂಡು ಇನ್ನು ಮನೆಗೆ ಬರ್ತಾಯಿದ್ದೆ. ದಾರಿಯಲ್ಲಿ ರೋಲ್ ಮಾಡ್ತಾಯಿದ್ರು, ಹಾಗಾಗಿ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಅಮ್ಮಗೆ ಈ ಥರದ್ದು ರೋಲ್ಗಳು, ವೆಜ್ ರೋಲು, ಆಮೇಲೆ ಪನ್ನೀರ್ ರೋಲು, ನೂಡಲ್ಸ್ ರೋಲು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಬರುವಾಗ ಒಂದು 4 ರೋಲನ್ನು ತೊಗೊಂಡು ಬಂದಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಬಳೆ ಶಾಸ್ತ್ರ ಅಂತೂ ಚೆನ್ನಾಗಾಯಿತು. ಸೊ ನಾನು ಇವಾಗ ಜಸ್ಟ್ ಬಂದೆ ಬಳೆ ನೋಡಿ. ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ನಾನು ಹಾಕೊಳ್ಳುವಾಗ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಅಲ್ಲಿ ತುಂಬ ಮಾತಾಡಿಸ್ತಿದ್ರು. ಸೊ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ನಾನು ಸ್ವಲ್ಪನೇ ಹಾಕಂದೆ, ಆದರೆ ಅವ್ರು ಎಷ್ಟೊಂದು ಒಂದೊಂದು ಡಜನ್, ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಅಷ್ಟೇ 1-2 ಡೈಲಿ ಹಾಕ್ಕೊಳ್ತಿರ್ತೀನಿ. ಹಾಗಾಗಿ ಸೊ ಇಷ್ಟು 1 ಡಜನ್ ಹಾಕಿದ್ದಾರೆ. ಸೊ ಅಮ್ಮಗೂ ಕೂಡ 1 ಡಜನ್ 1 ಡಜನ್ ಬಳೆ. ಸೊ ಅದರಲ್ಲಿ ಅವಳದು ಕೆಲವೊಂದು ಗೋಲ್ಡ್ ಕಲರ್ ಬ್ಯಾಂಗಲ್ಸ್ ಇದೆ, ಅದನ್ನು ಮಿಕ್ಸ್ ಮಾಡಿ ನಾಳೆ ಹಾಕಬೇಕು. ಇವಾಗ ನೈಟು ಬಿಚ್ಚಿಟ್ಟು ಬಿಡ್ತೀನಿ, ಯಾಕಂದರೆ ಅವಳಿಗೆ ಸ್ವಲ್ಪ ಹಿಂಸೆ ಆಗ್ಬಿಡುತ್ತೆ. ಸೊ ಇವಾಗ ಜಸ್ಟ್ ಬಂದ್ವಿ. ಬಳೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಬಳೆ ಹಾಕ್ಕೊಂಡು, ಹೂ ಮುಡ್ಕೊಂಡು, ಸಾರಿ ಹಾಕ್ಕೊಂಡು ಹಿಂಗೆ ಇರಬೇಕು ಅವ್ರಿಗೆ. ತುಂಬ ಇಷ್ಟ, ಎಷ್ಟು ಇಷ್ಟ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇವಾಗ ಜಸ್ಟ್ ಬಂದಲ್ಲ, ಬರ್ತಾ ದಾರಿಯಲ್ಲಿ ರೋಲ್ ಚೆನ್ನಾಗಿ ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ನಾವು ರೋಲ್ ತೊಗೊಂಬಂದಿದ್ದೀವಿ. ಭಾಳ ದಿನ ಆಯಿತು ತಿನ್ಬೇಕಂತ ಅನ್ನಿಸ್ತಾ ಇತ್ತು, ಬಟ್ ಹೊರಗಡೆ ಹೋಗಿ ತಿಂದೇ ಇರಲಿಲ್ಲ.
ಮನೆಗೆ ತೊಗೊಂಡ್ಬಂದು ತಿನ್ಬೇಕಂದ್ರೆ ಅಷ್ಟೊಂದು ಟೇಸ್ಟ್ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಬಿಟ್ಟಿದ್ವಿ. ಬಟ್ ಇವಾಗ ಅಮ್ಮುಗೆ ತುಂಬಾ ಇಷ್ಟ. ಆವಾಗ ಹೋಗುವಾಗನೇ ಹೇಳಿದ್ಲು, ಬರುವಾಗ ನನಗೆ ರೋಲ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಎಗ್ ರೋಲ್, ಆಮೇಲೆ ವೆಜ್ ರೋಲ್, ಒಂದು 2-3 ರೋಲ್ ತೊಗೊಂಡ್ಬಂದಿದ್ದೀವಿ. ಸೊ ಹಾಗಾಗಿ ಅಮ್ಮು ಸೊ ನಾಳೆನೂ ಫಂಕ್ಷನ್ ಇದೆ. ಹಾಗಾಗಿ ನಾಳೆ ಜಲ್ದಿ ಬೇಗನೆ ಬರಬೇಕಂತ ಹೇಳಿದ್ದಾರೆ. ಸೊ ನಾನು ಈಗ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಸಾರಿ ಚೇಂಜ್ ಮಾಡಿಕೊಂಡು ಆಮೇಲೆ ಅಮ್ಮಗೆ ಹೋಮ್ವರ್ಕ್ ಮಾಡಿಸ್ತೀನಿ. ಇವಾಗ ಕಂಪ್ಲೀಟಾಗಿ ಇವತ್ತು ಹೋಮ್ವರ್ಕ್ ಮಾಡಿದ್ಲು ಅಂದರೆ ನಾಳೆ ಫಂಕ್ಷನ್ನಲ್ಲಿ ಫುಲ್ ಡೇ ಆಗೋದೇ ಇಲ್ಲ ಹೋಮ್ವರ್ಕು. ಸೊ ಇವಾಗ ನನಗೆ ಕಂಪ್ಲೀಟ್ ಮಾಡಿಬಿಡ್ತೀನಿ ಎಷ್ಟೊತ್ತಿದ್ರು. ನಾಳೆ ಫುಲ್ ಡೇ ಫಂಕ್ಷನ್ ಇರುತ್ತೆ. ಪ್ಲೇಟ್ ತಗೋ, ಪ್ಲೇಟ್ ಒಳಗದೆ ನೋಡು. ಸೊ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಇರುತ್ತೋ ಗೊತ್ತಿಲ್ಲ, ಫಂಕ್ಷನ್ನು ಫುಲ್ ಡೇ ಇರುತ್ತೆ. ಸೊ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಸೊ ಈಗ ಹೋಗಿ ನಾನು ಸ್ವಲ್ಪ ರೋಲ್ ತಿಂದು ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾವೇ ಜಾಸ್ತಿ ತಿನ್ನೋದು, ಅವ್ರು ತಿನ್ನಲ್ಲ. ನಾವೇ ಎಲ್ಲ ಟೇಸ್ಟ್ ನೋಡ್ತೀವಿ. ನನ್ಗಿಂತ ಟೇಸ್ಟ್ ಜಾಸ್ತಿ ಇವಳು ನೋಡ್ತಾನೆ. ಎಲ್ಲ ಕಡೆ ಎಲ್ಲೇ ಹೋಗ್ಲಿ ಒಟ್ಟು ಅದು ಟೇಸ್ಟ್ ನೋಡ್ಬೇಕು. ಚೆನ್ನಾಗಿ ಇತ್ತು ಅಂದರೆ ಕಂಟಿನ್ಯೂ ಮಾಡ್ತಾಳೆ, ಇಲ್ಲಾಂದ್ರೆ ಅದು ಏರಿಯಾ ಬಿಟ್ಟು ಮತ್ತೆ ಬೇರೆ ಏರಿಯಾಕ್ಕೆ ಹೋಗಿ ಮತ್ತೆ ಅದು ಟೇಸ್ಟ್ ನೋಡೋದು. ಸೊ ನಮ್ಮ ಮನೆಯಲ್ಲಿ ಕಂಪ್ಲೀಟಾಗಿ ಹೊರಗಡೆ ಟೇಸ್ಟ್ ಅಂತಂದರೆ ಇವಳು, ಮನೆಯಲ್ಲಿ ಕಂಪ್ಲೀಟ್ ಊಟದ ಟೇಸ್ಟ್ ಅಂತಂದರೆ ಇವಳು. ಸೊ ಹಾಗಾಗಿ ಅವ್ರನ್ನ ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರೆ ಇವಳನ್ನ ಕರ್ಕೊಂಡು ಹೋಗ್ತೀನಿ, ಮನೇಲಿ ಅಡುಗೆ ಮಾಡ್ಬೇಕಂದ್ರೆ ಅವನನ್ನ ಕರ್ಕೊಂಡು ಅಡುಗೆ ಮಾಡ್ತೀನಿ. ಸೊ ಇವಾಗ ಇವಳು ಟೇಸ್ಟ್ ಮಾಡ್ತಾನಂತಿದ್ದು ಪೇಪರ್ ಬರಂಗ ಬ್ಯಾಗ್ ಇಲ್ಲ. ಓಕೆ, ಪೇಪರ್ ತೆಗೀರಿ. ನಿಂದು ಸೈಡಿಂದ ನಿಂದು ಕೈಯಾಗ ಹಿಡಿದಿದ್ದು ಸೈಡ್. ಹೇಳಿ ಸಾಕು. ಫ್ರೆಂಡ್ಸ್, ಇಷ್ಟೊತ್ತನ ಊಟ ಮುಗಿಸ್ಕೊಂಡು ಅದಾದಮೇಲೆ ಹೋಮ್ವರ್ಕ್ ಮಾಡಿಸ್ದೆ. ಸೊ ಹೋಮ್ವರ್ಕ್ ಕೂಡ ಮಾಡಿದ್ರು. ಸೊ ಇವಾಗ ನಾನು ಅವರಿಗೆ ಅಡುಗೆ ಮಾಡಬೇಕು. ಹಾಗಾಗಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.